ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ದರ್ಶನ್ ಅವ್ರ ಬಗ್ಗೆ ನ್ಯಾಯಾಲಯ ತೀರ್ಪು ಅದನ್ನು ಎಲ್ಲರೂ ಕೂಡ ಗೌರವಿಸಲೇಬೇಕು. ನ್ಯಾಯಾಲಯಕ್ಕಿಂತ ನ್ಯಾಯದ ತೀರ್ಪಿಗಿಂತ ಯಾರೂ ದೊಡ್ಡವರಲ್ಲ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋದನ್ನು ನ್ಯಾಯಾಲಯ ಹೇಳಿದೆ. ಅದಕ್ಕೆಲ್ಲರೂ ಕೂಡ ತಲೆ ಬಾಗಲೇಬೇಕಾಗುತ್ತೆ. ಧರ್ಮಸ್ಥಳ ಕೇಸ್ ಬಗ್ಗೆ ನಾನು 7 ದಿವಸ ಹಿಂದೆ ಟ್ವೀಟ್ ಮಾಡಿದ್ದೆ. ಯಾವ ಅನಾಮಿಕ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟು ಪ್ರತಿದಿನ ನೆಲ ಅಗಿತಾ ಇದ್ದಾರೆ, ಅದೆಲ್ಲ ಅಗದಾಗ 5-6 ದಿವಸ ಅದು ಸಿಕ್ಕದೇ ಇದ್ದಾಗ ಕೂಡ ನಾನು ತಕ್ಷಣ ಟ್ವೀಟ್ ಮಾಡಿದೆ. ಆ ಅನಾಮಿಕ ವ್ಯಕ್ತಿ ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲೋ ಅನ್ನೋದನ್ನು SIT ಅಧಿಕಾರಿಗಳು ಖಚಿತಪಡಿಸ್ಕೊಂಡು ತನಿಖೆ ಮಾಡೋದು ಉತ್ತಮ ಅಂತ ನಾನು ಅವತ್ತೇ ಹೇಳಿದ್ದೆ. ಅದು ನಿನ್ನೆ ಬರ್ತಾ ಇದೆ. ಈಗ SIT ಅಧಿಕಾರಿಗಳು ಚಿಂತನೆ ಮಾಡ್ತಾರೆ ಅಂದರೆ ಇಲ್ಲಿ ಸರ್ಕಾರದ ಏನೋ ಒಂದು ಒಳಸಂಚಿದೆ. ಇದು ದಿನಗಳನ್ನು ಎಳ್ಕೊಂಡು ಹೋಗಬೇಕು. 15 ದಿವಸ 20 ದಿವಸ ಬಹುಶಃ ಈ ಅಧಿವೇಶನ ಮುಗಿಯೋವರೆಗೂ ಇದನ್ನು ಹಿಂಗೆ ಎಳ್ಕೊಂಡು ಹೋದರೆ ಅಲ್ಲಿವರೆಗೂ ಆ ವಿಷಯ ಉಳಿದಂಥ ಇವರು ವೈಫಲ್ಯಗಳು ಮುಚ್ಚಿ ಹೋಗ್ತವೆ ಅನ್ನೋಂಥ ದೃಷ್ಟಿಯಿಂದ ಇದನ್ನು ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಅವನು ಕೊಟ್ಟಂಥ ರೀತಿ, ಅವನು ಹೇಳಿದಂಥ ಮಾತುಗಳು ಅವನ ಮಾನಸಿಕವಾಗಿ ದೃಢನಾಗಿದ್ದಾನೋ ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಕೊಡೋದ್ರಲ್ಲಿ ಸತ್ಯ ಇದೆ ಇಲ್ಲೋ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ತನಿಖೆ ಮಾಡಬೇಕಾಗಿತ್ತು. ಹಾಗಾಗಿ ಇವರು SIT ಕೊಟ್ಟು ಅದನ್ನು ನಾಟಕ ಮಾಡಿಕೊಂಡು ಇವತ್ತು ದಿನಗಳನ್ನ ಎಳ್ಕೊಂಡು ಬಂದು ಈಗ 20 ದಿವಸ ಆದಮೇಲೆ ಈಗ ಅವನು ಏನು ಮಂಪರ್ ಪರೀಕ್ಷೆಗೆ ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಂದು 10 ದಿವಸ ಹಿಂಗೆ ಎಳ್ಕೊಂಡು ಹೋಗೋದು. ಇದು ವೈಫಲ್ಯಗಳನ್ನು ಮುಚ್ಕೊಳ್ಳಲಿಕ್ಕೆ ಮಾಡಿದಂಥ ಪಿತೂರಿ ಅಂತೇಳಿ ನನಗನ್ನಿಸ್ತಾ ಇದೆ. ಮತ್ತು ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂಥ ಕೆಲಸ, ಹಿಂದೂಗಳ ಧಾರ್ಮಿಕ ಭಾವನೆಗೆ. ಮತ್ತು ನಾವು ಧರ್ಮಸ್ಥಳ ಅಂದರೆ ಹೆಸರಲ್ಲೇ ಇದೆ ಧರ್ಮಸ್ಥಳ ಅನ್ನೋದು, ಅದ್ರ ಬಗ್ಗೆ ಅತ್ಯಂತ ಪಾವಿತ್ರ್ಯತೆ ಮತ್ತು ಭಕ್ತಿಯನ್ನು ಇಟ್ಕೊಂಡಂಥ ಜನಗಳಿದ್ದಾರೆ. ಅಲ್ಲಿ ಹೋಗಿ ಇವರು ತಿಳಿಯಾದ ನೀರನ್ನು ಕಲುಷಿತ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ನಾನು ರಾಹುಲ್ ಗಾಂಧಿಯವರು ಹೇಳಿಕೆ ಕೊಟ್ಟ ತಕ್ಷಣವೇ ನಾನು ಟ್ವೀಟ್ ಮಾಡಿದ್ದೆ. ಇಲ್ಲಿ MLA ಎಲೆಕ್ಷನ್ ಆದಾಗ 136 ಸ್ಥಾನ ಬಂದು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ ಮೇಲೆ MP ಚುನಾವಣೆಗಿಂತ ಮುಂಚೆ ಮತಪಟ್ಟಿಯನ್ನು ಪರಿಶೀಲನೆ ಮಾಡಿದ್ದು ಇದೇ ಸರ್ಕಾರ ಅಲ್ವಾ? ಇದೇ ಟೀಚರ್ಗಳು ಇದೇ BLOಗಳು ಸೇರಿಕೊಂಡು ಅವತ್ತು ಮತ ಪರಿಷ್ಕರಣೆ ಮಾಡಿದ್ದಾರೆ. ಅವರು ಯಾವುದೇ ಟೀಚರ್ಗಳಾಗಲಿ ಮತಪಟ್ಟಿ ಮಾಡೋಂಥವ್ರು ಯಾರು ಕೇಂದ್ರ ಸರ್ಕಾರದ ಅಥವಾ ಚುನಾವಣಾ ಆಯೋಗದ ನೇರ ಹಿಡಿತದಲ್ಲಿ ಯಾರೂ ಇಲ್ಲ. ಅಥವಾ ಚುನಾವಣಾ ಆಯೋಗ ಬಂದು ನೀನು ಇವ್ರನ್ನ ಸೇರಿಸು ಇವ್ರನ್ನ ಬಿಡು ಅಂತ ಎಲ್ಲೂ ಹೇಳೋದಿಲ್ಲ. ಇದು ಬಂದು ಹೇಳಿದ್ದು ಒಂದು ಬಾಲಿಶ ಹೇಳಿಕೆ ಅಂತ ನಾನು ಅವತ್ತೇ ಕೊಟ್ಟಿದ್ದೆ. ಅದನ್ನು ರಾಜಣ್ಣ ಅವರು ಪಾಪ ಭಾಳ ನೇರ ನುಡಿ ಯಾವುದು ಯಾವಾಗೂ ಕೂಡ ಅವರು ಮನಸ್ಸು ಬಿಚ್ಚಿ ಹೇಳಿದರು, ನಮ್ಮ ಸರ್ಕಾರನೇ ಈ ಮತಪಟ್ಟಿಯನ್ನು ಮಾಡಿದೆ, ಮಾಡೋಂಥ ಸಂದರ್ಭದಲ್ಲಿ ಇದು ಕಾಣಲಿಲ್ವ ಅಂತ ಕೇಳಿದರು. ಅಂದರೆ ಅದು ಅವರಿಗೆ ತಪ್ಪಾಗಿ ಕಂಡಿದೆ. ಅಂದರೆ ಸತ್ಯವನ್ನು ಮರೆಮಾಚುವಂಥದ್ದು. ಮತ್ತು ಈಗ ರಾಜಣ್ಣ ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಪ್ರಜಾಪ್ರಭುತ್ವ ಅಂತ ಹೇಳಿಕೊಂಡು ಪ್ರಜಾಪ್ರಭುತ್ವಕ್ಕೆ BJPಯವರು ಬೆಲೆ ಕೊಡಲ್ಲ ಅಂಥೇಳಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಚಿವ ತನ್ನ ನುಡಿಗಳನ್ನು ಹೇಳಿದ್ದಕ್ಕೆ ಅವ್ರನ್ನ ಇವತ್ತು ರಾಜಕೀಯವಾಗಿ, ಅದರಲ್ಲೂ ವಿಶೇಷವಾಗಿ ಒಬ್ಬ ದಲಿತ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಬ್ಬ ಮಂತ್ರಿಯನ್ನು ಹೀನಾಯವಾಗಿ ವಜಾಗೊಳಿಸಿದಾರಲ್ಲ, ಅದು ಆ ಇಡೀ ಸಮುದಾಯಕ್ಕೆ ಮಾಡಿದಂಥ ಒಂದು ದೊಡ್ಡ ಅಪಮಾನ ಮತ್ತು ದ್ರೋಹ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.